ಸರ್, ನಾನು ಚಿಲಿಪಿಲಿ ಚಾನಲಿಂದ ಬಂದಿದ್ದೀನಿ. ಸರ್, ನಿಮ್ಮ ಫೇವ್ರೆಟ್ ಜರ್ನಲಿಸ್ಟ್ ಯಾರು ಸರ್? ಟಫ್ ಕ್ವಶನ್. ಅಂದರೆ ಒಂದೊಂದರಲ್ಲೂ ಒಬ್ಬೊಬ್ಬರು ಇಷ್ಟ ಆಗ್ತಾರೆ. ಕೆಲವೊಬ್ಬರು ನಾನು ಹೇಳಿದ್ನಲ್ಲ, ಬರವಣಿಗೆ ಅಂತ ಬಂದರೆ ಬೋತ್ ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್. ರವಿ ಬೆಳಗೆರೆ ನನಗೆ ಭಾಳ ಇಷ್ಟ. ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ಗಳಿದ್ದಾರೆ, ಅವರು ಓಡಾಡೋ ರೀತಿ, ಕವರ್ ಮಾಡುವಂಥ ವಾಸ್ಟ್ ಸಬ್ಜೆಕ್ಟ್ಗಳನ್ನು ನೋಡಿದ್ರೆ ಅವ್ರ ಪೈಕಿ ಕೆಲವರು ಇಷ್ಟ ಆಗ್ತಾರೆ. ಇನ್ವೆಸ್ಟಿಗೇಷನ್ ವಿಷಯದಲ್ಲಿ ಕೆಲವೊಬ್ಬರು ಅಂದರೆ ಅದೊಂದು ನ್ಯಾಕಿರುತ್ತೆ, ಹೊಸ ಹೊಸ ವಿಷಯಗಳನ್ನು ಹೆಕ್ಕಿ ತೆಗಿಬೇಕು. ತನಿಖಾ ಪತ್ರಿಕೋದ್ಯಮ, ಅದರಲ್ಲಿ ಬೇರೆ ಬೇರೆಯವರು ಇರ್ತಾರೆ. ಬಟ್ ನನ್ನನ್ನು ಅಂದರೆ ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಅನಿಸಿದ್ದು ನನಗೆ ರವಿ ಬೆಳಗೆರೆ ಕಾರಣಕ್ಕೆ. ಸರ್, ನಾನು ಮೋಡ ಚಾನಲಿಂದ ಬಂದಿದ್ದೀನಿ. ಸರ್, ನಿಮಗೆ ನಮ್ಮ ಕನ್ನಡ ಭಯನ ಕಥೆ ಐತಿ ಕನ್ನಡ ಭಯ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ನಾನು ಡಿಗ್ರಿ ಮುಗಿಸೋ ತನಕ ನಮ್ಮ ಅಮ್ಮನ ಹತ್ರ ಹೊಡೆಸ್ಕೊಂಡಿದ್ದೀನಿ. ಡಿಗ್ರಿ ಮುಗಿಸಿ ನಾನೊಂದು ಜಾಬ್ಗೆ ಅಂತ ಸೇರ್ಕೊಳ್ಳೋ ತನಕ ನಮ್ಮ ಅಮ್ಮನ ಹತ್ರ ಹೊಡೆಸ್ಕೊಂಡಿದ್ದೀನಿ. ಹೆಂಡತಿ ಹತ್ರ ಹೊಡೆಸ್ಕೊಂಡಿಲ್ಲ, ಬಟ್ ಡೆಫಿನೆಟ್ಲಿ ಭಯ ಇದೆ. ನಮ್ಮ ಅಮ್ಮನ ಮುಂದೆ ಮಾತಾಡೋಷ್ಟು ಧೈರ್ಯವಾಗಿ ಹೆಂಡತಿ ಮುಂದೆ ಮಾತಾಡೋಕ್ಕಾಗ, ಅಂದರೆ ನಮ್ಮ ಅಮ್ಮನ ಮುಂದೆ ಮಾತಾಡೋವಾಗ ಅವ್ರ ಅಮ್ಮನ ಮೂಡ್ ಹೆಂಗಿದೆ ಅಂತ ನಾನು ಎಲ್ಲ ನೋಡಬೇಕಾಗಿಲ್ಲ, ಏನಿದೆಯೋ ಅದು ಹೇಳ್ಬೋದು. ಬಟ್ ಹೆಂಡತಿ ಮುಂದೆ ಮಾತಾಡೋ ಮೂಡ್ ಹೆಂಗಿದೆ ಅಂತ ನೋಡ್ಕೋಬೇಕು. ಅದೆಲ್ಲ ನೋಡ್ಕೊಂಡು ಮಾತಾಡಬೇಕು. ಅದ್ರ ಮೇಲೆ ನೀವು ಅಂದಾಜು ಹಾಕ್ಕೊಳ್ಳಿ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಲೀನಾ. ನಾನು ಚುಕ್ಕಿ ಚಾನಲಿಂದ ಬಂದಿದ್ದೀನಿ. ಸರ್, ನಿಮಗೆ ಎಷ್ಟು ಮಕ್ಕಳಿದ್ದಾರೆ? ಅವ್ರ ಹೆಸರು ಏನು? ಇಬ್ಬರು ಮಕ್ಕಳಿದ್ದಾರಮ್ಮ. ಒಬ್ಬನ ಹೆಸರು ಓಂ ಅಂತ, ಇನ್ನೊಬ್ಬರ ಹೆಸರು ಸೋಹಮ್ ಅಂತ. ಓಂ ಸೋಹಮ್ ಇಬ್ಬರು ಮಕ್ಕಳು. 5 ವರ್ಷ ಸ್ಟಾರ್ಟ್ ಆಗಿದೆ. ಈಗ ಪ್ಲೇ ಹೋಮ್ಗೆ ಹೋಗ್ತಾರೆ. ಬಹುಶಃ ಮುಂದಿನ ವರ್ಷನೋ ಅದ್ರ ಮುಂದಿನ ವರ್ಷನೋ ಬಿಂಬಾಗಿ ಬರ್ತಾರೆ ಅನಿಸುತ್ತೆ. ಸರ್, ನಾನು ಸೂರ್ಯ ಚಾನಲಿಂದ ಬಂದಿದ್ದೀನಿ. ನೀವು ಸ್ಟುಡಿಯೋಲೇ ಇರ್ತೀರಲ್ಲ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡಲ್ಲ? ನಿನ್ನೆ ಹಿಂಗೆ ನಾನು ನನ್ನ ಹೆಂಡತಿ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇಬ್ಬರು ಮಕ್ಕಳಲ್ಲ, ನಾನು ಅವರಿಬ್ಬರು ಅಂದರೆ ಈಗೇನು ಆಟ ಆಡ್ತಾರೆ, ಏನು ಮಾತಾಡ್ತಾರೆ ಅನ್ನೋದರ ಮೇಲೆ ನಾನು ಅಂತ ಇದ್ದೆ, ದೊಡ್ಡವನು ಜರ್ನಲಿಸ್ಟೇ ಆಗ್ತಾನೆ ಅಂತ. ನನ್ನ ಹೆಂಡತಿ ಸಡನ್ಲಿ ಸಿಟ್ಟಿಗೆ ಎದ್ಬಿಟ್ರು. ಹಾಗೆಲ್ಲ ಮಾತಾಡಬೇಡ ನೀನು, ಸಾಕು, ಜರ್ನಲಿಸಮ್ ನಿನ್ನಿಂದ ಶುರುವಾಗಿದೆ, ಇಲ್ಲಿಗೆ ಮುಗಿಬೇಕಷ್ಟೆ. ಅವರು ನೀಟಾಗಿ ಎಲ್ಲರೂ ಮಾಡೋ ಥರದ ಕೆಲಸಗಳನ್ನು ಮಾಡಿಕೊಂಡು ಫ್ಯಾಮಿಲಿಗೆ ಟೈಮ್ ಕೊಟ್ಕೊಂಡು ತಮ್ಮ ಪರ್ಸ್ನಲ್ ಲೈಫನ್ನು ಎಂಜಾಯ್ ಮಾಡ್ತಾರೆ. ಅಂಥ ಮಕ್ಕಳಾಗಲಿ ಅಂತ ಅಷ್ಟೇ ಹೇಳೋಣ, ಜರ್ನಲಿಸ್ಟ್ ಆಗಲಿ ಅಂತೆಲ್ಲ ಮಾತಾಡಬೇಡ ಅಂತ ನನ್ನ ಹೆಂಡತಿ ಸಿಟ್ಟು ಮಾಡಿಕೊಂಡು. ಎಸ್, ಅದು ಹಾಗಾಗತ್ತೆ. ಅಂದರೆ ಎಲ್ಲವನ್ನು ಎಲ್ಲ ರೀತಿಯಿಂದಲೂ ಸ್ಯಾಟಿಸ್ಫೈ ಮಾಡೋದಕ್ಕಾಗೋದಿಲ್ಲ. ಆದರೆ ನಾನು ಮ್ಯಾಕ್ಸಿಮಮ್ ಈಗ ನಾನು ಸಾಮಾನ್ಯವಾಗಿ ಭಾನುವಾರ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟಿರ್ತೀನಿ. ನಾನು ತೀರಾ ಅನಿವಾರ್ಯದ ಕಾಲ್ಗಳನ್ನು ಬಿಟ್ಟರೆ ಬೇರೆ ಕಾಲ್ಗಳನ್ನು ನಾನು ರಿಸೀವ್ ಮಾಡೋದಿಲ್ಲ. ತೀರಾ ಅನಿವಾರ್ಯ ಬಂದರೆ ಆಫೀಸ್ಗೆ ಹೋಗ್ತೀನಿ ಭಾನುವಾರ. ಅದರ್ವೈಸ್ ನಾನು ಮನೇಲಿರ್ತೀನಿ, ಮಕ್ಕಳ ಜೊತೆಗಿರ್ತೀನಿ. ರಜೆ ಅಂತ ಬಂದರೆ ಈಗ ಒಂದು ಸ್ವಲ್ಪ ಏನೋ ಸ್ಟ್ರಿಕ್ಟಾಗಿರೋದಿಲ್ಲ. ಈಗ 9 ಗಂಟೆಗೆ ಲಾಗಿನ್ ಆಗಬೇಕು, 9 ತಾಸಿನ ಹಾಗಿರೋದಿಲ್ಲ. ಮಕ್ಕಳೇನೋ ಆಡೋ ಮೂಡಲ್ಲಿದ್ದರೆ ಒಂದು ತಾಸು ಲೇಟಾಗಿ ಆಫೀಸ್ಗೆ ಹೋಗ್ತೀನಿ. ಆಫೀಸಲ್ಲಿ ಬೇಗ ಕೆಲಸ ಮುಗೀತು ಅಂತ ಅನಿಸಿದರೆ ಬೇಗ, ಅಂದರೆ ಮಕ್ಕಳು ಮಲಗೋದಕ್ಕಿಂತ ಸ್ವಲ್ಪ ಮುಂಚೆ ಅಷ್ಟೇ. ಯಾಕಂದರೆ 9:30ಗೆ ನನ್ನ ಲೈವ್ ಮುಗಿಯುತ್ತೆ. ಆಮೇಲೆ ಮೇಕಪ್ ಎಲ್ಲ ರಿಮೂವ್ ಮಾಡಿ ಹೊರಡೋದು 10:30 ಮಿನಿಮಮ್ಮು. 10:30ಗೆ ಹೊರಡೋಕ್ಕೆ ಸಾಧ್ಯ ಆದರೆ ಮಕ್ಕಳು ಇನ್ನೂ ಎಚ್ಚರ ಇರ್ತಾರಲ್ಲ ಅಂತ ಸೀದಾ ಓಡಾಡ್ಕೊಂಡು ಮನೆಗೆ ಬರ್ತೀನಿ. ಹಂಗೆ ಟೈಮ್ ಕೊಡೋ ಪ್ರಯತ್ನ ಮಾಡ್ತೀನಿ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಭಾಗ್ಯ ಅಂತ. ನಾನು ಮಳವಳ್ಳಿ ಚಾನಲಿಂದ ಬಂದಿದ್ದೀನಿ. ಸರ್, ನೀವು ಯಾವಾಗಲೂ ಟಿ ವಿಯಲ್ಲೇ ಇರ್ತೀರಾ, ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಟೈಮೇ ಸ್ಪೆಂಡೇ ಮಾಡೋದಿಲ್ವಾ? ಸೇಮ್ ಕ್ವಶನ್. ಯಾವಾಗಲೂ ಟಿ ವಿಲಿ ಇರೋದಿಲ್ಲ. ದಿನಕ್ಕೆ 3 ತಾಸು ನನ್ನ ಲೈವ್ ಇರುತ್ತೆ ಫಿಕ್ಸು. ತೀರಾ ಏನೋ ಮೇಜರ್ ಘಟನೆಗಳಾದಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. 5ರಿಂದ 6, 7ರಿಂದ 8, 8:30ಯಿಂದ 9:30, 3 ತಾಸು ನನ್ನ ಚಾನಲಲ್ಲಿ ಇರ್ತೀನಿ. ಅಂದರೆ ಟಿ ವಿ ಲೈವಲ್ಲಿ ಇರ್ತೀನಿ ಅಷ್ಟೇ. ಮೇಜರ್ ಘಟನೆಗಳು ಅಂತಾದಾಗ ಜಾಸ್ತಿ ಟೈಮು ಆಗುತ್ತೆ. ಅದರ ಮಧ್ಯದಲ್ಲಿ ಮನುಷ್ಯನದು ಸಕ್ಸಸ್ ಡಿಪೆಂಡ್ ಆಗಿರೋದೇ ಅದರ ಮೇಲೆ. ವರ್ಕ್ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದು ನಾನೊಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ನಿಮ್ಮ ತಂದೆ ಏನು ಮಾಡ್ತಾರೆ? ಇಂಜಿನಿಯರ್. ಟೈಮ್ ಕೊಡ್ತಾರಾ ನಿಮಗೆ?
ಹಾಂ, ನಿಮ್ಮ ತಂದೆಗೆ ವಾರಕ್ಕೆ 2 ದಿವಸ ರಜೆ ಇರುತ್ತೆ. ನಿಮ್ಮ ತಂದೆ 9 to 5 ಜಾಬ್ ಮಾಡ್ತಾರೆ ಅಲ್ವಾ? ಹಬ್ಬದ ದಿವಸ ಎಲ್ಲ ಮನೇಲೇ ಇರ್ತಾರಲ್ವಾ? ಗೌರ್ಮೆಂಟ್ ಹಾಲಿಡೇನೂ ಮನೇಲಿ ಇರ್ತಾರೆ. ಹಂಗಾಗೋದಿಲ್ಲ ನಮಗೆ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಅಭಿನವ್. ನಾನು ಸಂಪಿಗೆ ಶಾಲೆಯಿಂದ ಬಂದಿದ್ದೀನಿ. ಸರ್, ನಿಮ್ಗೆ ಲವ್ ಮ್ಯಾರೇಜ್ ಅರೇಂಜ್ ಮಾಡಿದ? ಲವ್ ಅಂದರೆ ಏನು? ಹಾಂ, ಗೊತ್ತಿಲ್ಲ. ಮ್ಯಾರೇಜು ಲವ್ ಅರೇಂಜ್ ಅನ್ನೋದು ಮುಖ್ಯ ಅಲ್ಲ. ಮ್ಯಾರೇಜ್ ಆದಮೇಲೆ ಲವ್ ಇದೆಯಾ ಇಲ್ಲ ಅನ್ನೋದು ಮುಖ್ಯ. ಹಾಂ, ಮ್ಯಾರೇಜ್ ಹಿಂಗೋ ಒಂದು ಆಗಿರುತ್ತೆ, ಅರ್ಥ ಆಯ್ತಾ? ಮ್ಯಾರೇಜ್ ಆದಮೇಲೆ ತುಂಬ ಲವ್ ಇದೆ. ಸೊ ಲವ್ ಮ್ಯಾರೇಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.